ಎಲ್ಲರೂ ಹೇಗಿದ್ದೀರಾ? ಚೈತ್ರ ಬ್ಲಾಗ್ಸ್ ಕನ್ನಡಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ನಾನು ರೊಟ್ಟಿ ಮಾಡಿ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಫಸ್ಟು ಹಾಗಲಕಾಯಿನ ಚೆನ್ನಾಗಿ ತೊಳೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬಿಡ್ಬೇಕು. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ ಬಾಡಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಮೊದಲೇ ಫ್ರೈ ಮಾಡಿಕೊಂಡ್ರೆ ಕಹಿ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಅದಕ್ಕಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಾಗಲಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಅದನ್ನು ಸಪ್ರೇಟ್ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡಾದ್ಮೇಲೆ ನಾನು ಸೇಮ್ ಅದೇ ಬಾಣಲಿಗೆ ಈ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ, ಟೊಮೊಟೊ, ಹುಣಸೆಹಣ್ಣು, ಉಪ್ಪು, ಧನಿಯಾ ಪುಡಿ, ಸಾಂಬಾರು ಪೌಡ್ರು, ಹಳದಿ, ಜೀರಿಗೆ ಮತ್ತು ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಹಸಿ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಲ್ಲ, ಇಷ್ಟು ಬೇಕಾಗುತ್ತೆ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ತೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ, ಕರಿಬೇವು, ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಫ್ರೈ ಮಾಡಾದಮೇಲೆ ಅದು ಸ್ವಲ್ಪ ಟೊಮೊಟೊ ಎಲ್ಲ ಬೆಂದಿದೆ ಅಂತ ಗೊತ್ತಾಗುತ್ತೆ. ಬೆಂದಾದ ಟೊಮೊಟೊ ಬೆಂದ ಮೇಲೆ ಸ್ವಲ್ಪ ಇದನ್ನು ಆ್ಯಡ್ ಮಾಡ್ಕೋಬೇಕು. ಹಳದಿ ಆ್ಯಡ್ ಮಾಡಿಕೊಂಡು ಮತ್ತು ನಾವು ಮೊದಲೇ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿ, ಹುಣಸೆ ರಸ, ಸಾಂಬಾರು ಪೌಡ್ರು ಮತ್ತು ಸ್ವಲ್ಪ ಧನಿಯಾ ಪುಡಿ. ನಾನು ಎಲ್ಲ ಪಲ್ಯಕ್ಕೂ ಸ್ವಲ್ಪ ಆ್ಯಡ್ ಮಾಡ್ತೀನಿ ಸಾಂಬಾರು ಪೌಡ್ರ್ ಮತ್ತು ಧನಿಯಾ ಪುಡಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಮೊದಲೇ ಹಾಕಿರ್ತೀವಿ ನಾವು ಫ್ರೈ ಮಾಡಬೇಕಾದ್ರೆ ಹಾಗಲಕಾಯಿಗೆ. ಆಮೇಲೆ ಸ್ವಲ್ಪ ನಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಆ್ಯಡ್ ಮಾಡಿಬಿಟ್ಟು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಾದಮೇಲೆ ಬೆಲ್ಲ ಹಾಕಿ ಸ್ವಲ್ಪ ಬೆಲ್ಲ ಆಪ್ಷನಲ್, ಅದು ಬೆಲ್ಲ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಹಾಗೆ ಮಾಡ್ಬೋದು. ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ, ಕಹಿ ಇದ್ದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹಾಕ್ತೀನಿ ನಾನು. ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸರಿ ಹಾಕಿ ಟ್ರೈ ಮಾಡಿ, ಚೆನ್ನಾಗಿತ್ತು. ಮತ್ತು ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಅದಾದಮೇಲೆ ನಾನು ಹಾಗಲಕಾಯಿ ಪಲ್ಯಗೆ ರೊಟ್ಟಿ ಮಾಡಿದ್ದೆ. ನಾನು ರೊಟ್ಟಿಗೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ರವೆ, ಸ್ವಲ್ಪ ಬೇಕಿದ್ದರೆ ಮೈದಾ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೆ. ರಾಗಿ ಹಿಟ್ಟು ಸ್ವಲ್ಪ ಹಾಕಿ ಕಲಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆ. ಅದು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ನಾನು ಈ ಥರ ರೊಟ್ಟಿ ಬಳಿಯೋ ಹಂಚಿನ ಮೇಲೆ ಬಳ್ಕೊತೀನಿ. ಅದು ನಿಮ್ಗೆ ಇದೇ ಥರ ಕೈಯಲ್ಲಿ ಬರಲ್ಲ, ಬಿಸಿ ತಾಗುತ್ತೆ ಅನ್ನೋದಿದ್ದರೆ ಬೇಕಾದರೆ ಸ್ವಲ್ಪ ತೆಳುಗೆ ಮಾಡಿಕೊಂಡು ದೋಸೆ ಟೈಪಲ್ಲಿ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ರೊಟ್ಟಿ ಈ ಥರ ಮಾಡ್ಕೊಂಡು ತಿಂದರೆ. ನಾನು ಹಾಗಲಕಾಯಿ ಪಲ್ಯಗೆ ರೊಟ್ಟಿ ಮಾಡ್ತೀನಿ. ನಿಮ್ಗೆ ರೊಟ್ಟಿ ಇಷ್ಟ ಆಗಲ್ಲ ಅಂದರೆ ಬೇಕಾದರೆ ಚಪಾತಿ ಮಾಡ್ಕೋಬೋದು. ಹಾಗಲಕಾಯಿ ಪಲ್ಯಗೆ ಚೆನ್ನಾಗಿರುತ್ತೆ ಅದನ್ನು ಕೂಡ. ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆಲ್ಲ ಕೊಟ್ಟು ನಾನು ಕೂಡ ಊಟ ಮುಗಿಸ್ಕೊಂಡೆ. ನೀವು ಒಂದ್ಸರಿ ಟ್ರೈ ಮಾಡಿ ಈ ಥರ ಹಾಗಲಕಾಯಿ ಪಲ್ಯ. ಕಹಿ ಇರಲ್ಲ, ಚೆನ್ನಾಗಿತ್ತು. ಸ್ವಲ್ಪನೂ ಕಹಿ ಇರಲಿಲ್ಲ. ಹಾಗಲಕಾಯಿ ತಿಂತಾಯಿದ್ದೀನ ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ತುಂಬ ಚೆನ್ನಾಗಿತ್ತು ಹಾಗಲಕಾಯಿ ಪಲ್ಯ. ನೀವೊಂದ್ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಆಯಿತಾ ಹೇಗಿತ್ತು ಅಂತ ಹೇಳಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರು ಮಾಡ್ಕೋಬೇಕಾಗಿತ್ತು ಮಕ್ಕಳು ಹಾಲ್ಗೆ ಹಾಕ್ಕೊಡೋಕ್ಕೆ. ಅದನ್ನು ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ವಿಡಿಯೋ ಮಾಡಿಕೊಂಡೆ. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ಎಲ್ಲ ಐಟಮನ್ನು ಒಂದು ಸರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಸಿ ಮಾಡ್ಕೋಬೇಕಾದ್ರೆ ಬೇಗ ಆಗುತ್ತೆ, ಮತ್ತು ಸೀದೋಗಲ್ಲ. ಅದಕ್ಕೋಸ್ಕರ ನಾನು ಫಸ್ಟೇ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಏನೇನು ಬೇಕು ಅಂತ ಹೇಳಿ. ನಾನು ಮೆಜರ್ಮೆಂಟ್ಗೋಸ್ಕರ ಟೀ ಕಪ್ಪಲ್ಲಿ ಒಂದು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೆ. ಒಂದು ಟೀ ಕಪ್, 1 ಗ್ಲಾಸಲ್ಲಿ ಬಾದಾಮ್ ತೊಗೊಂಡೆ. ಟೀ ಕಪ್ಪಲ್ಲಿ 1 ಗ್ಲಾಸ್ ಬಾದಾಮ್ ತೊಗೊಂಡಿದ್ದೀನಿ. ಅಂದರೆ ಬೇಕಿದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು, ನಿಮ್ಗೆ ಜಾಸ್ತಿ ಬೇಕು ಅಂತ ಹೇಳಿದರೆ. ನನಗೆ ಸಾಕಾಗುತ್ತೆ, ಎಲ್ಲ ಒಂದೊಂದು ಗ್ಲಾಸ್ ಯೂಸ್ ಮಾಡಿಕೊಂಡ್ರೆ ನನಗೆ ಸಾಕಾಗುತ್ತೆ. 1 ಮಂತು, 15 ಡೇಸ್, 20 ಡೇಸ್ ಬರುತ್ತೆ ನನಗೆ.
ಹಾಗಾಗಿ ನಾನು ಒಂದೊಂದು ಗ್ಲಾಸೇ ತೊಗೊಂಡಿದ್ದೆ. ಮತ್ತು ಖಾಲಿ ಆದಮೇಲೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಬಾದಾಮು 1 ಗ್ಲಾಸು ಮತ್ತು ಗೋಡಂಬಿ 1 ಗ್ಲಾಸು ಫ್ರೈ ಮಾಡ್ಕೊಂಡು, ಮತ್ತು ಪಿಸ್ತಾನು 1 ಗ್ಲಾಸು, ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಆಯಿಲ್ ಆ ಥರ ಏನೂ ಹಾಕಲ್ಲ, ಬರೀ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ವಾಟರ್ ಮಿಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಎಲ್ಲ ಅದೇ ಸೇಮ್ ಗ್ಲಾಸಲ್ಲೇ ಅರ್ಧ ಗ್ಲಾಸ್ ಹಾಫ್ ಗ್ಲಾಸ್ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ವಾಲ್ನಟ್ಟು ತುಂಬ ಒಳ್ಳೆಯದಲ್ವ ಹೆಲ್ತಿಗೆ, ಮಕ್ಳಿಗೆ ಕೂಡ ಬ್ರೈನಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅದನ್ನು 3 ಇಂದ 4 ತೊಗೊಂಡಿದ್ದೀನಿ. ಆಮೇಲೆ ಮಖಾನ ನಾನು ಸೇಮ್ ಗ್ಲಾಸಲ್ಲೇ 4 ಗ್ಲಾಸ್ ತೊಗೊಂಡಿದ್ದೀನಿ. 4 ಅಂತ ಅಂದರೆ ಇವಾಗ ಬಾದಾಮು ಅದೆಲ್ಲ ಒಂದೊಂದು ಗ್ಲಾಸ್, ಇದು ಸ್ವಲ್ಪ ದಪ್ಪ ಇರುತ್ತಲ್ಲ, ಹಾಗಾಗಿ ನಾನು 4 ಗ್ಲಾಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಅಗಸೆ ಬೀಜ 2 ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಅದು ಅಗಸೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ಅವಾಗ ಅದು ಫ್ರೈ ಆಗಿದೆ ಅಂತೇಳಿ. ಅಷ್ಟು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಸ್ವಲ್ಪ ನಾನು ಇನ್ನು ಅರ್ಧ ಗ್ಲಾಸು ಕಡಲೆಬೀಜ ಮತ್ತು ಅರ್ಧ ಗ್ಲಾಸು ಹುರ್ಗಡ್ಲೆ ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡು ಸಾಕು. ಸ್ವಲ್ಪ ಕಡಲೆಬೀಜ ಫಸ್ಟ್ ಫ್ರೈ ಮಾಡ್ಕೊಂಡು ಆಮೇಲೆ ಹುರ್ಗಡ್ಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ತೆಗೆದಿಟ್ಕೋಬೇಕು. ಮತ್ತು ಅದನ್ನು ಒಂದು ದೊಡ್ಡ ಪ್ಲೇಟ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಹಾರಬೇಕು. ಸ್ವಲ್ಪ ಬಿಸಿ ಇರುತ್ತಲ್ವ, ಎಲ್ಲ ಹಾರಕ್ಕಿಟ್ಟು ಒಂದು 1/2 ಅವರ್ 1/4 ಅವರ್ ಬಿಟ್ಟರೆ ಹಾರ್ಕೊಬಿಡುತ್ತೆ, ಚೆನ್ನಾಗಿ ಹಾರುತ್ತೆ. ಹಾರಾದಮೇಲೆ ಪೌಡ್ರ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹಾರಕ್ಕೆ ಬಿಟ್ಟಿದ್ದೆ ಒಂದು 1/2 ಅವರು. ಅದು ಹಾರೋ ಅಷ್ಟರಲ್ಲಿ ನಾನು ಸ್ವಲ್ಪ ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡೆ ಸಪ್ರೇಟಾಗಿ. ಅದು ಅದ್ರ ಜೊತೆ ಪುಡಿ ಆಗೋಲ್ಲ, ಇದು ಕಲ್ ಥರ ಸಿಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫಸ್ಟೇ ಇದನ್ನೇ ಪೌಡ್ರ್ ಮಾಡಿ ಇಟ್ಕೊಂಡೆ. ಮತ್ತು ನಾನು ಡ್ರೈ ರೋಸ್ಟ್ ಮಾಡಿ ಹಾರಕ್ಕಿಟ್ಟಿದ್ದನ್ನ ಒಂದು 2 ಜಾರ್ ಆಯಿತು. ಅದಕ್ಕೆ ಫಸ್ಟ್ 1 ಜಾರಿಗೆ ಹಾಕಿ ಸ್ವಲ್ಪ ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಅರ್ಧ ಸಕ್ಕರೆ ಹಾಕ್ಬಿಟ್ಟು ಅಲ್ಲೇ ಇನ್ನೊಂದು ಸುತ್ತು ಪುಡಿ ಮಾಡಿಕೊಂಡೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ಅದು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿ ತೋರಿಸ್ತಿದ್ದೀನಿ ನೋಡಿ, ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಫಸ್ಟು ಸ್ವಲ್ಪ ಸಪ್ರೇಟಾಗಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡೆ. ಮಕ್ಕಳು ಸ್ವಲ್ಪ ಫ್ಲೇವರ್ ಇಲ್ಲ ಅಂದರೆ ಕುಡಿಯಲ್ಲ, ಬೇಡ ನನಗೆ ಇದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಕೋಕೋ ಪೌಡ್ರ್ ಮಿಕ್ಸ್ ಮಾಡಿಡೋಣ ಅಂತ ಹೇಳಿ ನನಗೆ ನಮ್ಮ ಹಸ್ಬೆಂಡ್ಗೆ ಅಂತೇಳಿ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಅದಾದ್ಮೇಲೆ ಮಕ್ಳಿಗೆ ಒಂದು ಜಾರಿಗೆ ಸ್ವಲ್ಪ ಕೋಕೋ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಸಪ್ರೇಟಾಗಿ ಒಂದು ಜಾರಿಗೆ ಹಾಕಿಟ್ಟೆ. ಚೆನ್ನಾಗಿರುತ್ತೆ ಇದು ಹಾಲಿಗೆ ಮಕ್ಳಿಗೆ ಹಾಕ್ಕೊಟ್ರೆ, ಮತ್ತು ಅವ್ರಿಗೆ ಬೋನ್ಸ್ ಎಲ್ಲ ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಹಾಲು ಕಾಯಿಸಿರೋ ಹಾಲನ್ನ ಬಿಸಿ ಹಾಲನ್ನ ಅದಕ್ಕೆ ಬಿಟ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮ್ಗೆ ಎಕ್ಸ್ಟ್ರಾ ಶುಗರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಕಲ್ಸಕ್ಕರೆ ಹಾಕಿರೋದ್ರಿಂದ ಅದೇ ಸಾಕಾಗುತ್ತೆ ಅಂತ ಹೇಳಿ ನಾನು ಮತ್ತೆ ಏನೇ ಆ್ಯಡ್ ಮಾಡಿಲ್ಲ. ಚೆನ್ನಾಗಿತ್ತು, ನಾನು ಮಾಡಿ ಕುಡ್ದು ನೋಡಿದೆ, ಚೆನ್ನಾಗಿತ್ತು ಟೇಸ್ಟು. ನೀವೊಂದು ಸರಿ ಟ್ರೈ ಮಾಡಿ ನೋಡಿ ಮನೇಲಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.